ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ವಿಜಯಪುರ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉದ್ಘಾಟಿಸಿದರು. ವಿಜಯಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ನೂತನ ಕಟ್ಟಡ ನಿರ್ಮಾಣ ಮಾಡಲಾದ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದರು. ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸುವುದು ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿನಿಯರು ಸರ್ಕಾರದಿಂದ ಕಲ್ಪಿಸಲಾಗಿರುವ ವಿವಿಧ ಸೌಲಭ್ಯಗಳು ಹಾಗೂ ಶೈಕ್ಷಣಿಕ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉನ್ನತ ಸಾಧನೆ ಮಾಡಬೇಕು ಎಂದು ಸಲಹೆ ನೀಡಿದರು. ಕಾಲೇಜಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಕಟ್ಟಡಗಳು ವಿದ್ಯಾರ್ಥಿನಿಯರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮತ್ತಷ್ಟು ಅನುಕೂಲಕರ ವಾತಾವರಣವನ್ನು ಕಲ್ಪಿಸಲಿದ್ದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಸಹಕಾರಿಯಾಗಲಿವೆ ಎಂದು ಕಾರ್ಯಕ್ರಮದಲ್ಲಿ ಡಿಡಿಪಿಐ ಪ್ರಾಚಾರ್ಯರು, ಉಪನ್ಯಾಸಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದೇ ರೀತಿ ನಮ್ಮ ನಾಟ್ಯಕಾರ ಗುರುಗಳು ಪ್ರಿನ್ಸಿಪಲ್ ರಾಜಮಾನ್ಯವಲ್ಲ ಎಲ್ಲ ಗಂಗಾಳಿ ಸರ್ ಎಲ್ಲರಿಗಿಂತ ಭಾಳ ದೂರ ಹೇಳಕತ್ತಿದ್ದೇವೆ ಅಂದ್ರೆ ಇವರು ಎಲ್ಲರೂ ರಿಟೈರ್ ಆಗ್ಯಾರ. ಯಾಕಂದ್ರೆ 30 ಜನ ನಾಳೆ 30ನೇ ತಾರೀಕಿಗೆ ರಿಟೈರ್ ಆಗ್ತಾರೆ. ಅವರೆಲ್ಲರ ಒಂದು ಸಹಕಾರ, ವಿಶೇಷವಾಗಿ ಈ ಮಹಿಳಾ ಡಿಗ್ರಿ ಕಾಲೇಜ್ ಏನಿದೆ ಇವರೆಲ್ಲ ನಮ್ಮ ಭಾಗದಲ್ಲಿ ಮಾಡಬೇಕಂತೇಳಿ ಅಲ್ಲಿ ಸುರಕ್ಷತೆ ಆಗಲಿ, ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಇತ್ತು. ನಿರಂತರವಾಗಿ ಕಲ್ಲೂರು ಮಾಡಿಸೋರು ನಮ್ಮನ್ನು ನಮ್ಮದೇ ಸರ್ಕಾರ ಇತ್ತು, ಒಳ್ಳೆಯ ಡಿಸಿಯವರು ಇತ್ತು, ಎಲ್ಲರ ಒಂದು ಸರ್ಕಾರದಿಂದ ಇವತ್ತು ಸುಮಾರು 1 ಎಕರೆ 10 ಗುಂಟೆ ಇವತ್ತು ಮಹಿಳಾ ಡಿಗ್ರಿ ಕಾಲೇಜು ಅತ್ಯಂತ ವ್ಯವಸ್ಥಿತವಾದಂಥ ಶಾಲಾ ಕೊಠಡಿಗಳನ್ನು ಹೊಂದಿ ಮುಂದಿನ ದಿವಸಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಪರಿಸರದಲ್ಲಿ ಶಿಕ್ಷಣವನ್ನು ಜ್ಞಾನಾರ್ಜನೆ ಪಡೆಯಲಿಕ್ಕೆ ಒಂದು ಅನುಕೂಲ ಆಗಿದೆ. ಅದಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲ ಇಲ್ಲಿನ ನಮ್ಮೆಲ್ಲ ಪ್ರಾಚಾರ್ಯರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ನಮ್ಮ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳು. ಸಾಕಷ್ಟು ಶಾಲಾ ಕಾಲೇಜುಗಳ ಪರಿಸ್ಥಿತಿ, ಸರ್ಕಾರಿ ಡಿಗ್ರಿ ಕಾಲೇಜು ಒಂದು ಕಾಲದಲ್ಲಿ ಇರಲಿಲ್ಲ. ವಿಜಯಪುರ ಅಖಂಡ ಜಿಲ್ಲೆ ಇದ್ದಾಗ ನಾನು 94ರಲ್ಲಿ MLA ಇದ್ದೆ. ಅವಾಗ BA ಮೋಹಿದ್ದೀನ್ ಅಂತೇಳಿ ಉನ್ನತ ಶಿಕ್ಷಣ ಸಚಿವರು ವಿಧಾನಸಭೆಯಲ್ಲಿ ಇದನ್ನು ಏನೋ ಪ್ರಶ್ನೆ ಆಗಿದೆ. ವಿಜಯಪುರ ಒಂದು ಐತಿಹಾಸಿಕವಾದಂಥ ಜಿಲ್ಲೆ. ಅವಾಗ ಇಡೀ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಭೌಗೋಳಿಕವಾಗಿ ಒಂದು ಜಿಲ್ಲೆ ಬಿಟ್ಟರೆ ಇಡೀ ಭಾರತದಲ್ಲೇ ಭೌಗೋಳಿಕವಾಗಿ ವಿಜಯಪುರ ಜಿಲ್ಲೆ ಏನಿದೆ 2ನೇ ಸ್ಥಾನದಲ್ಲಿ. ಅಂಥ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ. ಅವಾಗ ಏನು ನಮ್ಮ ದಾಸವಾಡಿ ಇದೆ ಅದ್ರ ಹಿಂದೆ 7 ಎಕರೆ ಜಮೀನು ಅವನು ಯಾರ್ಯಾರು ಹೊಡ್ಕೋಬೇಕಾಗ್ತದೆ. ಅವಾಗೂ ಅಜ್ಜಾಪುರ ಅಂಥ ಮಂದಿ ಭಾಳ ಯಾವುದರೆ ಸರ್ಕಾರಿ ಜಾಗ ಐತಿ ಯಾರೇ ಭಾಳ ದಿವಸ ಅಲ್ಲಿ ಅವ್ರ ಮನೆ ಪ್ಲಾಟನ್ನು ಬಿಡುದಿಲ್ಲ. ನಮ್ಮ ಬಿಜಾಪುರ ಕೆಲವು ಮಂದಿ ಅದಕ್ಕೆಲ್ಲ ರಾಜಕಾರಣಿಗಳು ಸಪೋರ್ಟ್ ಇರ್ತದೆ. ಅವಾಗ ನಾನು ಪ್ರಯತ್ನ ಮಾಡಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರಿಂದ ಜಯಂತ್ ಪಟೇಲ್ ನಮ್ಮ ಮುಖ್ಯಮಂತ್ರಿಗಳಿದ್ರು. ಅವಾಗ ಅವರು ಸರ್ಕಾರ ಒಪ್ಕೋತು ಎಲ್ಲ ಒಂದು ಇಂಥ ದೊಡ್ಡ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಅಂತೇಳಿ ಅವತ್ತು ಮಂಜೂರಾಗಿದ್ದು. ಇಲ್ಲಿವರೆಗೆ ಮಹಿಳಾ ಡಿಗ್ರಿ ಕಾಲೇಜೂ ಆಯಿತು. ಇಲ್ಲಿ ಇವತ್ತು ಇಷ್ಟು ಒಂದು ಒಳ್ಳೆಯ ಪರಿಸರದಲ್ಲಿ ಇದು ಭಾಳ ನಗರದ ಮಧ್ಯಭಾಗದಲ್ಲಿ. ಅದರ ವಿಶೇಷ ಏನಂದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಮ್ಮ ಮಕ್ಕಳಿಗೆ ಹಳ್ಳಿ ಹೋಗೋರು ಬರೋರಿಗೆ ಅವ್ರಿಗೂ ಅನುಕೂಲ, ಸುರಕ್ಷತೆ ದೃಷ್ಟಿಯಿಂದ ಇನ್ನೂ ಅನುಕೂಲ. ಈ ರೀತಿಯಾಗಿ ಕಟ್ಟಡ ಆಗಿದೆ. ಅದಕ್ಕೆ ವಿಶೇಷ ನಾನು ಕಲ್ಲೂರು ಮಠ ಗುರುಗಳಿಗೆ ನಾನು ಒಬ್ಬ ಶಾಸಕನಾಗಿ ಅವರಿಗೆ ಅಭಿನಂದನೆಗಳನ್ನು ಆಚಾರ್ಯರು ಎಲ್ಲರೂ ಒಳ್ಳೆಯ ರೀತಿಯಿಂದ ಸೇವಾ ಮನೋಭಾವನೆಯಿಂದ ಮಾಡಿದ್ರೆ ಅದು ನಿರಂತರವಾಗಿ ಅವ್ರು ಎಂದೂ ಒಮ್ಮೆನೂ ನೋಡಿದೆ. ನಾನು ಒಮ್ಮೆನೂ ಸಿಟ್ಟಿಗೆ ಬರೋದಿಲ್ಲ. ಯಾವಾಗಲೂ ನಕ್ಕೋತ ನಯ ವಿನಯದಿಂದ ಅಲ್ಲಿವರೆಗೆ ಅವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಗಂಗಾಳಿ ಸರ್ ಆಗಲಿ, ನಮ್ಮ ನಾಟಿಕಾರ ಸರ್ ಆಗಲಿ,
ಬಾಮ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.